ಆಹಾ ಇಚ್ಛೆಯನರಿತು ನಡೆವ ಸತೀರಲು ಹುಚ್ಚನೆಂದು ಜರಿವ ಜನುಮದಾತನಿರಲು ಬೆಂದು ಬೆಂಡಾಗಿ ಬಸವಳಿದು ಬಂದಾಗ ಬುಕ್ಕಲ್ಲೇ ಬಿರುಗಾಳಿ ಬೀಸುತ್ತಿರುವ ಬೇಬೀರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಶಿವಪ್ರಸಾದ. ಕಿಚ್ಚು ಸ್ವರ್ಗಕ್ಕಲ್ಲ, ನಿಮ್ಗಚ್ಚಬೇಕು. ಸರ್ ನೀವು ಹೋಗಿ ಒಳಗಡೆ ಓದ್ಕೋಗಿ ಹೋಗಿ. ಸರ್ ನೀವು ಇಷ್ಟೊತ್ತಲ್ಲಿ ಬಡ್ಡಿ ದುಡ್ಡು ಕೊಟ್ಟಿಲ್ಲ ಅಂದರೆ ಮಧ್ಯರಾತ್ರಿ ಬಾಗಿಲು ಹೊಡ್ಕೊಂಡು ಬರಬೇಕಾಗುತ್ತೆ. ಸ್ವಾಮಿ, ನನ್ನ ಮಗ ಸಾಲ ಮಾಡಿದ ನಿಜ, ಆದರೆ ಬಡ್ಡಿ ದುಡ್ಡು ಮಾತ್ರ ಯಾವತ್ತೂ ನಿಲ್ಲಿಸ್ಕೊಂಡಿಲ್ಲ. ಮತ್ತೆ ನಿಮ್ಮ ಫ್ಯಾಮಿಲಿ ಮೇಲೆ ನನಗೇನು ಅಟ್ಯಾಚ್ಮೆಂಟಾ ಹುಡ್ಕೊಂಬರೋದಕ್ಕೆ? ಫಸ್ಟು ಬಡ್ಡಿ ದುಡ್ಡು ಕೊಡಿ. ಸರ್ ಸಮಾಧಾನ ಮಾಡ್ಕೊಳ್ಳಿ, ನೀವು ಚೆಕ್ ಮಾಡಿಲ್ಲ ಅನ್ಸುತ್ತೆ. ನಾನು ನೆನ್ನೆನೇ ಅಕೌಂಟಿಗೆ ಹಾಕಿದೆ, ಒಂದ್ಸರಿ ನೋಡಿ ಸರ್. ನಮ್ಮ ಮನೆಯವರು ಯಾವತ್ತೂ ತಡ ಮಾಡಲ್ಲ ಸರ್, ಅವ್ರು ಖಂಡಿತವಾಗ್ಲೂ ಹಾಕಿರ್ತಾರೆ. ನಿಮಗೆ ದುಡ್ಡು ಕಟ್ಟಾಗಿರೋ ಮೆಸೇಜ್ ಬಂದ್ಬಿಟ್ರೆ ದುಡ್ಡು ಬಂದಿರೋ ಮೆಸೇಜು ನನಗೂ ಬರಬೇಕಲ್ವಾ? ಶಿವು, ಅದೇನು ಒಂದ್ಸಲ ನೋಡಪ್ಪ, ಮನೇಲಿ ಮಕ್ಕಳಿದ್ದಾರೆ, ಅವರೆಲ್ಲ ಏನು ಅಂದ್ಕೊಳ್ಳಲ್ಲ. ಅಯ್ಯೋ ಸರ್, ನನ್ನ ಅಕೌಂಟಿಂದ ದುಡ್ಡು ಕಟ್ಟಾಗಿದೆ, ಆದರೆ ಪ್ರಾಸೆಸಿಂಗ್ ಅಂತ ಬರ್ತಾ ಇದೆ, ಹಾಗಾಗಿ ನಿಮಗೆ ಬಂದಿಲ್ಲ ಅನ್ಸುತ್ತೆ. ಅದಕ್ಕೆ ನಾನೇ ಬಂದಿರೋದು, ಇನ್ನೊಂದು ಸಲ ಕಳಿಸಿ. ಸರ್ ಇರೋ ದುಡ್ಡನ್ನೇ ನಿಮಗೆ ಕಳಿಸಿರೋದು, ಈಗ ಮತ್ತೆ ಕಳಿಸು ಅಂದರೆ ನನ್ನ ಹತ್ರ ದುಡ್ಡಿಲ್ಲ ಸರ್. ಸಾಲ ಮಾಡಿ ಬಡ್ಡಿ ಕಟ್ಟಿ. ಸರ್ ಒಂದ್ಸರಿ ಬ್ಯಾಂಕ್ ಅವ್ರ ಹತ್ರ ಮಾತಾಡ್ತೀನಿ, ದುಡ್ಡು ಆದಷ್ಟು ಬೇಗ ಬರುತ್ತೆ ಸರ್. ಮನೇಲಿ ಮಕ್ಕಳಿದ್ದಾರೆ, ಪ್ಲೀಸ್ ಸರ್. ಸರಿ, ನಾಳೆ ಬರ್ತೀನಿ. ದುಡ್ಡು ಕೊಟ್ಟಿಲ್ಲ ಅಂದರೆ ನಿಮ್ಮ ಮಕ್ಕಳ ಎದುರುಗಡೆ ನಿಮ್ಮ ಮಾನ ಹರಾಜು ಹಾಕ್ಬೇಕಾಗುತ್ತೆ. ಹುಷಾರ್, ಬರ್ತೀನಿ. ಏನು ಗ್ರಾಚಾರನೇ ಶಿವು, ನಿನ್ನ ಅಕೌಂಟಿಂದ ದುಡ್ಡು ಕಟ್ಟಾಗಿತ್ತು, ಆದರೆ ಅವ್ರಿಗೆ ತಲುಪಿಲ್ಲ ಅಂದಮೇಲೆ ಆ ದುಡ್ಡು ಎಲ್ಲಿಗೋಯ್ತು ಅಂತ ಅರ್ಥ. ಗಿರಿ ಗಿರಿ ಬಂದೇರಿ. ಏನಿದು ವಾಯ್ಸು ಕರ್ಕಶವಾಗಿದೆ? ಅಪ್ಪ ಏನಪ್ಪ ಹಿಂಗ್ ನುಲ್ಕೊಂಡು ಬರ್ತಾ ಇದೆಯಾ? ಒಂದು ವಾರ ಗಿರಿ ಆಫೀಸಲ್ಲಿ, ನಾನು ಮನೆಯಲ್ಲಿ ಅಂತ ಜಗಳ ಮಾಡ್ಕೊಂಡು ಚಾಲೆಂಜ್ ಮಾಡ್ಕೊಂಡ್ವಲ್ಲ, ಆ ಥರ ನೀನು ಸೊಸೆ ಏನಾದರೂ ಚಾಲೆಂಜ್ ಮಾಡ್ಕೊಂಡು ಜಗಳ ಮಾಡ್ಕೊಂಡಿದ್ದೀರಾ? ನನ್ನ ಸೊಸೆ ಹತ್ರ ಯಾವತ್ತಾದರೂ ನಾನು ಜಗಳ ಮಾಡಿದ್ದೀನೇನೋ? ನೋಡೋ, ಅವಳು ಮಾರ್ಕೆಟ್ಗೆ ಹೋಗಿದ್ದಾಳೆ ತರಕಾರಿ ತರೋದಕ್ಕೆ. ಹೋಗ್ಬೇಕಾದ್ರೆ ಹೇಳಿದ್ಲು, ನಿಮ್ಮ ಮಗ ದಡ್ಡ ಶಿಖಾಮಣಿ ಹಾಗಳಿದ್ಲ ಇರೋ ವಿಚಾರ ತಾನೇ. ಅವರು ಆಫೀಸ್ಗೆ ಹೋಗೋ ಅವಸರದಲ್ಲಿ ಟಿಫನ್ ಬಾಕ್ಸ್ ಮರ್ತು ಬಿಡ್ತಾರೆ, ಮರೀದೆ ಕೊಡಿ ಅಂತಂದ್ಲು. ತಗೋ. ಥ್ಯಾಂಕ್ ಯು, ಐ ಲವ್ ಯು ಬಾಯ್. ಒಂದು ನಿಮಿಷ ತಡಿಯೋ. ಇವತ್ತು ನಾನು ದಿನ ಭವಿಷ್ಯ ಓದ್ದೆ, ಅದರಲ್ಲಿ ನಿನ್ನ ರಾಶಿಗೆ ಅಂದ್ರೆ ಮಕರ ರಾಶಿಗೆ ಮಹಾಲಕ್ಷ್ಮಿ ಕಾಲಿಡ್ತಾಳಂತೆ. ಕೈ ಇಡಲ್ವಂತ? ಫ್ರ್ಯಾಕ್ಚರ್ ಆಗಿರ್ಬೇಕು. ಮುಚ್ಚಾಳೆ. ನಂಬದೆ ಕೆಡೋದಕ್ಕಿಂತ ನಂಬಿ ಕೆಟ್ಟರೆ ಅದರಲ್ಲಿ ಏನೋ ಸಮಾಧಾನ ಇರುತ್ತೆ ಕಣೋ. ನಿನ್ನ ಹತ್ರ ಮಾತಾಡ್ತಿದ್ರೆ ಮಾತಾಡ್ತಾನೆ ಇರ್ತೀಯ. ನೋಡು, ನಾನು ವಾಕಿಂಗ್ ಹೋಗ್ತೀನಿ, ಬಾಗಲ್ನ ಹಾಕ್ಕೊಂಡೋಗಪ್ಪ. ಇರಪ್ಪ, ನಾನೇ ಡ್ರಾಪ್ ಮಾಡ್ತೀನಿ. ನೀನು ಡ್ರಾಪ್ ಮಾಡ್ತೀಯ? ಗಾಡಿನೇ ಸ್ಟಾರ್ಟ್ ಆಗಲ್ಲ, ನೀನು ನನ್ನ ಡ್ರಾಪ್ ಮಾಡ್ತೀಯ ನೀನು? ಆಗ ನಿನ್ನ ಅಪ್ಪ ಅಯೋಗ್ಯ ನನ್ನ ಗಡ್ಡ ಡ್ಯಾಡಿ. ನನ್ನ ಡಕೋಟಾ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ. ಲೈಫಲ್ಲಿ ನನ್ನ ಪ್ರಾಬ್ಲಮ್ಗಳು ಎಂಡ್ ಆಗ್ತಾ ಇಲ್ಲ. ಭಗವಂತ, ನಮ್ಮಪ್ಪ ಏನೋ ಹೇಳಿ ಹೋದ್ರು, ನನ್ನ ರಾಶಿಗೆ ಇವತ್ತು ಅದೃಷ್ಟ ಲಕ್ಷ್ಮಿ ಕಾಲ್ ಇಡ್ತಾಳೆ ಅಂತ. ಆದರೆ ನನ್ನ ಲೈಫಲ್ಲಿ ದರಿದ್ರ ಅನ್ನೋದು ಕಾಲಿಗೆ ಗೆಜ್ಜೆ ಕಟ್ಕೊಂಡು ಹಸಿರು ಗಾಜಿನ ಬಳೆಗಳೇ ಸಾಂಗಿಗೆ ಬೆಲ್ಲಿ ಡ್ಯಾನ್ಸ್ ಮಾಡ್ತಾ ಇದೆ. ಭಗವಂತ, ಆದಷ್ಟು ಬೇಗ ನನ್ನ ಲೈಫಿಗೆ ಲಕ್ಷ್ಮೀ ಕರುಣಿಸಪ್ಪ, ಮಹಾಲಕ್ಷ್ಮೀನ್ ಕರುಣಿಸಪ್ಪ. ಎಸ್, ಐ ವಾಂಟ್ ಲಕ್ಷ್ಮಿ, ಐ ವಾಂಟ್ ಲಕ್ಷ್ಮಿ, ಲಕ್ಷ್ಮೀ ಲಕ್ಷ್ಮೀ. Excuse me. No. I said Lakshmi. No, excuse me. But I said excuse me. You are saying Lakshmi. Yeah, I want Lakshmi. But what you want, tell me. I want... Hey. ಏನಾಯ್ತಮ್ಮ? ಕೂತ್ಕೋ.
ತಲೆ ಸುತ್ತಾ ಇದೆಯಾ? ಹಾಂ ಸರ್. ಅಯ್ಯೋ, ತಗೊಳಮ್ಮ, ನೀರು ಕುಡಿ ಸ್ವಲ್ಪ. ನಿಧಾನ ನಿಧಾನ. ಸಾಕ? ಯಾಕಮ್ಮ, ಏನಾಯ್ತು? ಅಲ್ಲಮ್ಮ, ನಮ್ಮ ಮನೆಗೆ ಬರೋರು ಊರೆಲ್ಲ ಸುತ್ತಾಡಿ ಸುಸ್ತಾಗಿ ಬರ್ತಾರೆ. ನೀನು ನಮ್ಮ ಮನೆಗೆ ಬಂದು ಸುಸ್ತಾಗಿ ತಲೆ ಸುತ್ತು ಬೀಳ್ತಾ ಇದೆಯಲ್ಲಮ್ಮ. ವಾಟ್ ಇಸ್ ದ ಮ್ಯಾಟರ್? ಸಾರಿ ಸರ್, ತುಂಬ ಹಸುವಾಗಿತ್ತು. ಹಸುವಿಗೆ ತಲೆ ತಿರುಗ್ದಂಗೆ ಆಯಿತು. ಐ ಆಮ್ ರಿಯಲಿ ಸಾರಿ. ಅಯ್ಯೋ, ಹಸುವಾಗ್ತಿದ್ದೀನಮ್ಮ. ಸ್ವಲ್ಪ ತಡಿಯಮ್ಮ, ಬಂದೆ. ತಗೊಳಮ್ಮ, ಸದ್ಯಕ್ಕೆ ತಿನ್ನಿ. ಹಾಂ, ಹೀಗೆ ಹೇಳಮ್ಮ, ನಿನ್ನ ಹೆಸರೇನು, ಇಲ್ಲಿಗೆ ಯಾಕೆ ಬಂದೆ, ಎಸ್ಪೆಷಲಿ ನಮ್ಮನೆಗೆ ಯಾಕೆ ಬಂದೆ? ಸರ್, ನನ್ನ ಹೆಸರು ಮಹಾಲಕ್ಷ್ಮಿ ಅಂತ. ಅಂದ್ರೆ ಮಕರ ರಾಶಿಗೆ ಮಹಾಲಕ್ಷ್ಮಿ ಕಾಲಿಡ್ತಾಳಂತೆ. ಮಹಾಲಕ್ಷ್ಮಿ, ಬಹಳ ಚೆನ್ನಾಗಿದೆ ಹೆಸರು. ಯಾವ ಏರಿಯಾ? ಸರ್, ನಾನು ಮೈಸೂರು ಅವಳು. ಓ, ಕೆಲಸದ ವಿಚಾರವಾಗಿ ಬೆಂಗಳೂರು ಬಂದೆ. ಕೆಲಸ ಮುಗೀತು, ವಾಪಸ್ ಹೊರಡ್ತಿದ್ದೆ. ಬೆಳಗ್ಗೆಯಿಂದೇನು ತಿಂದಿರ್ಲಿಲ್ವಲ್ಲ, ತುಂಬ ಸುಸ್ತಾಗ್ತಾ ಇತ್ತು. ಅದಕ್ಕೆ ನೀರು ಕುಡ್ಕೊಂಡು ಹೋಗೋಣ ಅಂತ ನಿಮ್ಮ ಮನೆಗೆ ಬಂದೆ ಸರ್. ಈಗ ಮತ್ತೆ ಮೈಸೂರಿಗೆ ವಾಪಸ್ ಹೋಗ್ಬೇಕಲ್ವಾ? ಹಾಂ. ಹಾಗಾದ್ರೆ ನಿಮ್ಮ ಮನೆಯವ್ರಿಗೆ ಫೋನ್ ಮಾಡಮ್ಮ, ಬಂದು ಕರ್ಕೊಂಡು ಹೋಗ್ತಾರೆ. ಅಯ್ಯಯ್ಯೋ, ಬೇಡ ಸರ್, ನಾನೇ ಹೋಗ್ತೀನಿ. ಅಯ್ಯೋ, ತಲೆ ಸುತ್ತು ಅಂತ್ಯ, ಸುಸ್ತು ಅಂತ್ಯ, ಒಬ್ಳೆ ಹೇಗಮ್ಮ ಹೋಗ್ತೀಯಾ? ಬಸ್ ಸ್ಟ್ಯಾಂಡ್ ಇರ್ತಾನೆ, ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ. ಆನ್ ದಿ ವೇ ಡ್ರಾಪ್ ಮಾಡ್ಬಿಟ್ಟು ಹೋಗ್ತೀನಿ, ನಡಿ. ಇಲ್ಲ ಸರ್, ಪರವಾಗಿಲ್ಲ. ನಿಮ್ಗೆ ಯಾಕೆ ತೊಂದರೆ? ನಾನೇ ಹೊರಡ್ತೀನಿ ಸರ್. ಅಯ್ಯೋ, ತೊಂದರೆ ಇಲ್ಲ, ಏನೂ ಇಲ್ಲಮ್ಮ. ನನ್ನ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ, ಆಟೋಲ್ಲಿ ಹೋಗಬೇಕು. ಆಟೋಲ್ಲಿ ಒಬ್ಬನೇ ತಾನೇ ಹೋಗ್ತೀನಿ. ಜೊತೆಲಿ ನೀನು ಬಂದರೆ ನಿನಗೂ ಡ್ರಾಪ್ ಸಿಕ್ದಂಗೆ ಆಗುತ್ತೆ. ನನ್ನ ಪಡೆ ನಾನು ಆಫೀಸ್ಗೆ ಹೋಗ್ತೀನಿ, ನಡಿ ಹೋಗೋಣ. ಹೊಡಿಲಿ, ನಡಿ. ಗಿರ್ಜವ್ರೆ, ಎಂತ ಜನ ರೀ, ರಶ್ ಇದ್ರೆ ಈ ಗಂಡಸರು ಮೈ ಮೇಲೆ ಬೀಳ್ತಾರೆ ಹೆಂಗಸರು ನೋಡಿದ ತಕ್ಷಣ. ಇಲ್ಲ ಕಣ್ರಿ, ಹಾಗೆಲ್ಲ ಏನೂ ಇಲ್ಲ. ನೀವು ಸುಮ್ಮನೆ ರೀ. ಅಲ್ಲಿ ನೋಡ್ಲಿಲ್ವಾ, ವಯಸ್ಸಾದವರೆಲ್ಲ ಬಂದು ಮೈ ಮೇಲೆ ಬೀಳಕ್ ಬರ್ತಿದ್ರು. ಅಯ್ಯೋ, ಅಲ್ಲಿ ರಶ್ ಇತ್ತಲ್ವಾ, ಅದಕ್ಕೆ ಹಾಗೆ ಅನ್ಸಿರುತ್ತೆ. ನೀವು ಅದಕ್ಕೆಲ್ಲ ತಪ್ಪು ತಿಳ್ಕೊಬಾರ್ದು. ನಮ್ಮ ಹುಷಾರಲ್ಲಿ ನಾವಿರ್ಬೇಕು. ನೀವೇನಾದ್ರೂ ಹೇಳ್ರಿ ಗಿರ್ಜಾ, ನಾನಂತೂ ಗಂಡಸ್ರನ್ನ ಒಂಚೂರು ನಂಬಲ್ಲಪ್ಪ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ನಾನು ನನ್ನ ಗಂಡನೇ ನಂಬಲ್ಲ. ಚುಚ್ಚೆ, ನನ್ನ ಗಂಡ ಹಾಗಲ್ಲಪ್ಪ, ಸಾಕ್ಷಾತ್ ಶ್ರೀರಾಮಚಂದ್ರ. ಹೆಣ್ಮಕ್ಳ ಹತ್ರ ಮಾತಾಡೋದಿರ್ಲಿ, ಗುರ್ತು ಪರಿಚಯ ಇಲ್ಲ ಅಂದ್ರೆ ಕಣ್ಣೆತ್ತು ನೋಡಲ್ಲ. ಬನ್ನಿ ಬನ್ನಿ, ನಿಧಾನ. ಮೆಟ್ಲಿದೆ, ಮೆಟ್ಲು. ಓಹೋ, ಕಣ್ಣೆತ್ತು ನೋಡಲ್ಲ ಪಾಪ. ಹೆಂಡತಿ ಮನೇಲಿಲ್ದಾಗ ಬೇರೆಯವ್ರನ್ನ ಕರ್ಕೊಂಬಂದು ಮನೇಲೇ ಮಾತಾಡ್ತಾರೆ ಅಲ್ವಾ? ಏನ್ರಿ ಮಾತಾಡ್ತಿದ್ದೀರಾ? ಅಯ್ಯೋ ರೀ ಗಿರ್ಜಾ, ಅಲ್ಲಿ ನೋಡ್ರಿ ಸ್ವಲ್ಪ. ಏ ಹಾಗೆಲ್ಲ ಏನೂ ಇಲ್ಲ, ಏನೋ ವಿಷಯ ಇರುತ್ತೆ. ಬನ್ನಿ ವಿಚಾರಿಸೋಣ. ರೀ, ಓ ಗಿರಿ, ಬಂದಾ? ಆಯ್ತಾ ಶಾಪಿಂಗು? ಓಹೋ, ಏನ್ ಶಿವಣ್ಣ, ಗಿರ್ಜಾ ನನ್ನ ಜೊತೆಲಿ ಬರ್ತಿದ್ದಾರೆ, ನೀವು ಇವ್ರ ಜೊತೆಲಿ ಬರ್ತಿದ್ದೀರಾ? ಏನ್ ಸಮಾಚಾರ? ರೀ ತಂದ್ಯಾವ್ರೆ, ಬತ್ತಿ ಇಡೋದಾದ್ರೆ ನಿಮ್ಮನೆ ದೇವ್ರ ದೀಪಕ್ಕಿಡಿ, ನಮ್ಮನೆ ಸಂಸಾರಕ್ಕಲ್ಲ. ನಾನ್ ಗಿರಿ, ಇವ್ರ ಹೆಸರು ಮಹಾಲಕ್ಷ್ಮಿ ಅಲ್ಲ? ಹಾಂ, ಇವ್ರ ಹೆಸರು ಮಹಾಲಕ್ಷ್ಮಿ ಅಂತೆ. ಇದಕ್ಕಿದ್ದಂಗೆ ಮನೆಗೆ ಬಂದು ತಲೆ ಸುತ್ತು ಬಿದ್ದೋದ್ರು. ಹಣ್ಣು ನೀರು ಕೊಟ್ಟೆ, ಈಗ ಪರವಾಗಿಲ್ಲ. ಇವ್ ಪಾಪ ಏನೋ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಂತೆ, ಮೈಸೂರಿಂದ ಬಂದಿದ್ದಾರೆ. ಹೇಗಿರೋ ಆಫೀಸ್ಗೆ ಹೋಗ್ತೀನಲ್ಲ, ಆಟೋದಲ್ಲಿ ಹಂಗೆ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡ್ಬಿಡೋಣ ಅಂತ ಕರ್ಕೊಂಡ್ಬಂದೆ. ಅಯ್ಯೋ, ಆಟೋದಲ್ಲಿ ಹೋದ್ರೆ ಅವಳೊಬ್ಳೆ ಹೋಗ್ತಾಳಪ್ಪ, ನೀವ್ಯಾಕೆ ಜೊತೆಲಿ ಹೋಗ್ಬೇಕು? ಅಲ್ಲ ಶಿವಣ್ಣ, ಗಿರಿಜಾ ಕೇಳಬೇಕು, ಅವ್ರ ಬದಲು ನಾನು ಕೇಳ್ತಿದ್ದೀನಿ ಅಷ್ಟೇ. ಹಾಂ, ಗಿರಿ, ನೀನು ಕೇಳ್ತೀಯಾ? ಚಚ್ಚೆ ಇಲ್ಲ ರೀ. ಆದ್ರೂ ಆಟೋದಲ್ಲಿ ಯಾಕೆ ಹೋಗ್ತೀರಾ? ಸುಮ್ಮನೆ ದುಡ್ಡು ಖರ್ಚು, ಬೈಕಲ್ಲೇ ಹೋಗ್ಬೋದಲ್ಲ. ನಮ್ಮ ಡಕೋಟಾ ಗಾಡಿ ಸ್ಟಾರ್ಟಿಂಗ್ ಕಂಡೀಷನಲ್ಲಿ ಇಲ್ಲ ಅಂತ ನಿಮಗೆ ಗೊತ್ತಲ್ವಾ? ಅಯ್ಯೋ, ಅದೇನು ಹೊಸ ವಿಷಯನಾ? ಇನ್ನೊಂದ್ಸಲ ಟ್ರೈ ಮಾಡೋದಪ್ಪ. ಅಯ್ಯೋ ಗಿರಿ, ಮೆಕ್ಯಾನಿಕ್ಗೆ ಹೇಳ್ದ ಸರ್ವಿಸ್ ಮಾಡಿಸ್ಬೇಕು ಅಂತ. ಸರ್ವಿಸ್ ಕೊಡೋ ದುಡ್ಡಲ್ಲಿ ಹೊಸ ಗಾಡಿನೇ ತಗೋಬೋದು ಅಂತಾನು ಹೇಳ್ದ. ಇದು 100% ಸ್ಟಾರ್ಟ್ ಆಗಲ್ವಂತೆ. ರೀ, ದುಡ್ಡು ಹೆಚ್ಚಾಗಿದ್ಯಾ ನಿಮಗೆ? ಟ್ರೈ ಮಾಡ್ರಿ ಇನ್ನೊಂದ್ಸಲ. ಅಯ್ಯೋ, ಒಳ್ಳೆ ಆಯ್ತಲ್ಲ. ಯೋ, ಜೋರ ಕಿಕ್ ಹೊಡಿರಿ, ಸ್ಟಾರ್ಟ್ ಆಗ್ಬೋದು. ಅಯ್ಯೋ,
ಸರ್ ಹೋಗ್ಲಿ ಬಿಡಿ ಸರ್, ನಾನೇ ಹೋಗ್ತೀನಿ. ಪರವಾಗಿಲ್ಲ ಇರಮ್ಮ, ಒಂದು ನಿಮಿಷ. ಹಾ, ಈ ಹುಡುಗಿ ಕೈ ಇಟ್ಟ ತಕ್ಷಣ ಸ್ಟಾರ್ಟ್ ಆಗೋಯ್ತಲ್ಲ, ಏನು ಆಶ್ಚರ್ಯ. ನೈಸ್, ವೆರಿ ನೈಸ್. ಗಿರಿ, ಸ್ಟಾರ್ಟ್ ಆಗೋಯ್ತು. ಬಮ್ಮ ಕೂತ್ಕೋ, ಹೋಗೋಣ. ಸರ್ 1 ನಿಮಿಷ, ಫೋನ್ ಬಂತು. ಹಲೋ, ಹೌದಾ, ಸರಿ ಆಯಿತು. ಸರ್, ಏನಮ್ಮ? ನಮ್ಮೂರವ್ರೊಬ್ರು ಬಸ್ ಸ್ಟ್ಯಾಂಡಿಗೆ ಬರಬೇಕಿತ್ತು. ಅವ್ರು ಬರೋದು ಸ್ವಲ್ಪ ತಡ ಆಗುತ್ತಂತೆ. ನಾನು ಬೇರೆ ಬೆಂಗಳೂರಿಗೆ ಹೊಸಬ್ಳು. ಅಲ್ಲಿ ಕುತ್ಕೊಂಡು ಕಾಯೋದ್ರ ಬದಲು ನಿಮ್ಮ ಮನೇಲಿ 2 hours ಇರ್ಬೋದಾ ಸರ್? ಗಿರಿ, ಗಿರ್ಜಾ, ಈಗ 2 hours, ಮುಂದೆ 2 years. ರೀ ಸಂಧ್ಯಾ ಅವರೇ, ಇಡೋದಾದ್ರೆ ಕುಂಕುಮ ಇಡಿ, ಫಿಟ್ಟಿಂಗ್ ಅಲ್ಲ. ಗಿರಿ ಪಾಪ, ಕರ್ಕೊಂಡು ನಡೀರಿ ಒಳಗಡೆ. ನಡಿಯಮ್ಮ. ಮೊದಲು ಈ ವಿಷಯನ ಕೊನೆ ಮನೆ ಕಮಲಮ್ಮಗೆ ಹೇಳ್ಬೇಕು. ಬನ್ನಿ ಕೂತ್ಕೊಳ್ಳಿ. ಏನು ಯೋಚನೆ ಮಾಡ್ತಾ ಇದೆಯಾ? ಪಾಪ ಒಂಟಿ ಹುಡುಗಿ, 2 hours ತಾನೆ, ಇಲ್ಲಿ ಬಿಡು. ಸಂಧ್ಯಾ ಅವ್ರು ಏನೇನು ಹೇಳಿದ್ರು ಅಂತ ತಲೆ ಕೆಡಿಸ್ಕೊಬೇಡ ನೀನು. ಅಯ್ಯೋ ರೀ, ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ನಾನು ಯೋಚನೆ ಮಾಡ್ತಿರೋದು, ಸಾಲ ಕೊಟ್ಟವರು ಇವತ್ತು ಮನೆಗೆ ಬರ್ತಾರೆ, ಏನು ಮಾಡ್ತೀರಾ? ಅಯ್ಯಯ್ಯೋ, ಹೌದಲ್ವಾ? ಸೈಕಲ್ ಗ್ಯಾಪಲ್ಲಿ ಸಾಲ ಅನ್ನೋ ಲಾರಿ ಮ್ಯಾಟ್ರನ್ನೇ ಮರ್ಕೊಟ್ನಲ್ಲ ನಾನು. ಇರು, ಕಸ್ಟಮರ್ ಕೇರ್ಗೆ ಫೋನ್ ಮಾಡ್ಬಿಡು. Welcome to Kalpe app. For assistance in English, press 1. ಕನ್ನಡದಲ್ಲಿ ಮಾಹಿತಿಗಾಗಿ 2 ಅನ್ನು ಒತ್ತಿ. ಹಿಂದಿ ಮೇ ಜಾನಕಾರಿ ಕನ್ನಡಕ್ಕಾಗಿ 1 ಅನ್ನು ಒತ್ತಿ. ಅದು ಪಿಕ್ಚರ್ ಹೆಸರು. ಇಲ್ಲಿ ನಮ್ಮ ಕನ್ನಡ ಬೇಕು ಅಂದರೆ 2 ಒತ್ತಬೇಕು. ಅದನ್ನೇ ಅವ್ರು ಹೇಳಿದ್ದು. ನೀವು ಕನ್ನಡವನ್ನು ಆಯ್ಕೆ ಮಾಡಿದ್ದೀರಾ, ಧನ್ಯವಾದಗಳು. ನಿಮ್ಮ ಅಕೌಂಟ್ನ ಮಾಹಿತಿಗಾಗಿ 1 ಅನ್ನು ಒತ್ತಿ. ನಿಮ್ಮ ಬಳಕೆಯ ಡೇಟಾಗಾಗಿ 2 ಅನ್ನು ಒತ್ತಿ. ಹೊಸ ಆಫರ್ ಫೀಚರ್ಗಳಿಗಾಗಿ 3 ಅನ್ನು ಒತ್ತಿ. ಅಪ್ಲಿಕೇಶನ್ ಸಂಬಂಧಿತ ತಾಳ್ಮೆ ಇಟ್ಕೊಳ್ರಿ, ಬರ್ತಾಳೆ. ಹಾಗೂ ನಮ್ಮ ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ಜೊತೆ ಮಾತನಾಡಲು 9 ಅನ್ನು ಒತ್ತಿ. ಕಡೆಗೂ ಬಂದ್ಲು. ಉತ್ತರ ಕರ್ನಾಟಕದ ಕನ್ನಡಕ್ಕಾಗಿ 1 ಅನ್ನು ಒತ್ತಿ. ಕುಂದಾಪುರ ಕನ್ನಡಕ್ಕಾಗಿ 2 ಅನ್ನು ಒತ್ತಿ. ಮಲೆನಾಡಿನ ಕನ್ನಡಕ್ಕಾಗಿ 3 ಅನ್ನು ಒತ್ತಿ. ಇವಳು ಹಿಂಗೆ ಒತ್ತಿ ಒತ್ತಿ ಅಂತ ಇದ್ರೆ ದಿಮ್ ತಗೊಂಡು ಮುಖಕ್ಕೆ ಒತ್ತಿ. ತಾಳ್ಮೆ ತಾಳ್ಮೆ ಅಂತ ನನಗೆ ಹೇಳಿದೆ. ಈಗ ಗೊತ್ತಾಯ್ತಾ? ಇದು ಹೆಸರಿಗಷ್ಟೇ ಕಸ್ಟಮರ್ ಕೇರ್, ಆಕ್ಚುಲಿ ಇದು ಕಷ್ಟದ ಕೇರ್. ಶಿವಾಜಿನಗರ ಕನ್ನಡಕ್ಕಾಗಿ 8 ಅನ್ನು ಒತ್ತಿ. ಬೆಂಗಳೂರು ಕನ್ನಡಕ್ಕಾಗಿ 9 ಅನ್ನು ಒತ್ತಿ. ಅಯ್ಯೋ, 9 ಒತ್ತೋಕೆಗೆ ಬೈ ಮಿಸ್ಟೇಕ್ 8 ಒತ್ಬಿಟ್ನಲ್ಲೇ. ಅದಕ್ಕೆ ಏನಾಯ್ತ್ರಿ ಈಗ? ಶಿವಾಜಿನಗರಿಂದ ಖಾನುಲ್ಲಾ ಖಾನ್ ಅವ್ರು ಮಾತಾಡ್ತಾರೆ ಇವಾಗ. सलाम वालेकुम मियाँ, कैसे हो? खाना खाया? चिकन बिरयानी या मटन बिरयानी? क्या कम होना कहते बोलो. ಯಾವ ಕನ್ನಡ ರೀ? ಹೇಳಿಲ್ವಾ ಬೈ ಮಿಸ್ಟೇಕ್ 8 ಒತ್ಬಿಟ್ಟೆ ಅಂತ. ಶಿವಾಜಿನಗರಿಂದ ಖಾನುಲ್ಲಾ ಖಾನ್ ಅವರು ಮಾತಾಡ್ತಾ ಇದ್ದಾರೆ. ಭಯ್ಯ, ಸಲಾಂ ಸಲಾಂ, ನಾನು ಶಿವಪ್ರಸಾದ್. ಶಿವಂದು ಅಣ್ಣ, ತುಮಾರ ಪ್ರಾಬ್ಲಮ್ಗೆ ಹೇಳ್ಬಿಟ್ಟು 5 ನಿಮಿಷ ಟೈಮ್ಗೆ ಕೊಟ್ಬಿಟ್ರೆ ನಮ್ದು ಲಕಡಿ ತುಕಡ ಮಾಡ್ದಂಗೆ ಕೆಲಸ ಮಾಡ್ಕೊಡ್ತಾರೆ. ಬಾದ್ಮೇ ತುಮಾರೇ ಘರ್ ಹಮ್ ಹಮಾರ ಕಾಮ್. ಅದು ಬಾಯ್, ನಂದಕ್ಕೆ ಅಕೌಂಟಿಂದ ಪೈಸಾಗೆ ಹೋಗ್ಬಿಟ್ಟು ಕಟ್ಟಿಗೆ ಆಗ್ಬಿಟ್ಟಿದೆ. ನೀವು ಆ ದುಡ್ಡನ್ನ ನನಗೆ ವಾಪಸ್ಗೆ ಕೊಡಿಸ್ಬಿಟ್ರೆ ನಿಮಗೆ ಸಲಾಂ ಸಲಾಂ, ನಮಸ್ತೆ ನಮಸ್ತೆ, ಕರ್ನಾಟಕ ಮಟನ್ ಸ್ಟಾಲ್. ಮಾ ಕಸಮ್ ಕೆಲಸಗೆ ಮಾಡ್ಕೊಡ್ತೀನಿ. ಕಾಮ್ ನಿಮ್ದು ಇಲ್ಲ, ಫೋನ್ಗೆ ಹೋಲ್ಡ್ಗೆ ಇಕ್ಲಾ. ಇವಳು ಯಾಕೋ ಆಗ್ಲಿಂದ ಟೆನ್ಷನಲ್ಲೇ ಇದ್ದಾಳಲ್ಲ, ಫೋನಲ್ಲೇ ಇದ್ದಾಳೆ. ನನಗೇನೋ ಸರಿ ಇಲ್ಲ ಅಂತ ಅನಿಸ್ತಾ ಇದೆ ರೀ. ಶಿವಂದು ಅಣ್ಣ, ಇದು ಟೆಕ್ನಿಕಲ್ಗೆ ಇಶ್ಯೂಗೆ ಇದ್ದಾರೆ. ಅವ್ರಿಗೆ ಅಮೌಂಟ್ಗೆ ಹೋಗಿಲ್ಲ ಅಂದರೆ ಚಿಂತೆ ನಕೋ ಬಾ, ಅಲ್ಲಾಕಿದ್ದುವ ಅಣ್ಣಂದು ಅವ. 45 ಡೇಸ್ಗೆ ನಿಮ್ದು ಅಮೌಂಟ್ ವಾಪಸ್ಸು ನಿಮ್ದಕ್ಕೆ ಅಕೌಂಟ್ಗೆ ಬಂದ್ಬಿಡ್ತಾರೆ. ಮೆಸೇಜ್ಗೆ 45 ಡೇಸ್ ಆಗುತ್ತಾ? ಕಳ್ಪೆ ಕಸ್ಟಮರ್ ಕೇರ್ಗೆ ಫೋನ್ಗೆ ಮಾಡಿದ್ದಕ್ಕೆ ಶುಕ್ರಿಯಾ. ಹಲೋ 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 ಭಯ್ಯ, ಒಂದು 45 ಡೇಸ್ ಆಗುತ್ತಂತಲ್ಲ ಗಿರಿ. ಅಯ್ಯೋ ಭಗವಂತ,
ಹೆಂಗಪ್ಪ ಬಡ್ಡಿ ಕಟ್ಲಿ? ಶಿವು, ಓ ಸರ್, ನೀವು ಕಳಿಸಿದ ಅಮೌಂಟ್ ನನಗೆ ಬಂದಿದೆ. ಅದು ಲೇಟಾಗಿ ಬಂದಿರೋದ್ರಿಂದ ನಾನು ನಿಮ್ಮ ಮೇಲೆ ತಪ್ಪು ತಿಳ್ಕೊಬಿಟ್ಟೆ. ಸಾರಿ, ನಂಗೆ ಕ್ಷಮಿಸ್ಬಿಡಿ. ಹಾಂ, ನಾನು ಬರಲಾ? ಈಗಷ್ಟೇ 45 ಡೇಸ್ ಅಂತ ಹೇಳಿದ್ರಲ್ವಾ? ಏನಪ್ಪ ಇದು ಆಶ್ಚರ್ಯ, ಈಗಷ್ಟೇ 45 ದಿನ ಅಂತ ಹೇಳಿದ್ರು, ಅಷ್ಟು ಬೇಗ ಚಮತ್ಕಾರ. ಅಂದರೆ ಅಪ್ಪ ಹೇಳಿದ ಮಹಾಲಕ್ಷ್ಮಿ ಇವಳೇನಾ? ಇಲ್ಲ ಇಲ್ಲ, ಇಷ್ಟು ಬೇಗ ಡಿಸೈಡ್ ಮಾಡೋದು ಬೇಡ. ಆಫೀಸಲ್ಲಿ ಡೀಲಿಂಗ್ ರಾಜು ಬೈಲಿಲ್ಲ ಅಂದರೆ ಇವಳೇ ಮಹಾಲಕ್ಷ್ಮಿ ಅಂತ ಕನ್ಫರ್ಮ್ ಆಗುತ್ತೆ. ಆದರೆ ಏನು ಪ್ರಯೋಜನ, 2 ಅವರಲ್ಲಿ ಹೊರಟೋಗ್ತಾಳಲ್ಲ. ಏನ್ರಿ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ರೀ ಯಾರೋ ಗುರುತು ಪರಿಚಯ ಇಲ್ಲದೆ ಇರೋಳು, ನಾನು ಬೇರೆ ಮನೇಲಿ ಒಬ್ಳೇ ಇರ್ತೀನಿ. ಏನಾದರೂ ಮಾಡಿಬಿಟ್ರೆ? ಅಯ್ಯ ಗಿರಿ, ನೀನು ಯಾರು? ಒನಕೆ ಓಬವ್ವವರಪ್ಪ ರಿಲೇಟಿವ್. ಇದೆಲ್ಲ ಒಂದು ಲೆಕ್ಕನ ನಿನಗೆ? ಪಾಪ ಹುಡುಗಿ ಅಮಾಯಕರ ಥರ ಕಾಣಿಸ್ತಾಳೆ. 2 ಅವರ್ ಇದ್ದು ಹೋಗ್ತಾಳೆ, ಏನೂ ಆಗಲ್ಲ. ಆದರೂ ನಿನ್ನ ಹುಷಾರಲ್ಲಿ ನೀನಿರು, ಓಕೆ? ಬಾಯ್. ಹುಷಾರು. ಆಯ್ತು. ನಾನ್ಸೆನ್ಸ್ ಫೆಲೋಸ್, ಆಫೀಸ್ ಯಾಕೆ ರಯ್ಯ ಬರ್ತೀರಾ? ಕೆಲ್ಸಗಳು ಮಾಡಕ್ಕೆ ಸರ್. ಕಾಣ್ತಿಲ್ವಲ್ಲ, ಕಾಣಿಸ್ತಾ ಇಲ್ವಲ್ಲ. ಅದು ಸರ್, ನೀವು ಈ ಕಡೆಗಳಲ್ಲಿ ಕುತ್ಕೊಂಡ್ಬಿಡ್ತೀರಲ್ಲ, ನಾವು ಸರಿಯಾಗಿ ಕಾಣಿಸಲ್ಲ. ನೀವು ಕೆಲಸಗಳು ಮಾಡಿ ಸರ್. ನಾಳೆಯಿಂದ ರಾಮೇನ ಕೂತ್ಕೊಳ್ಳೋಣ ಸರ್, ಅಲ್ಲಿ ಕೂತ್ಕೊಂಡ್ಬಿಡಿ. ನಾವುಗಳೆಲ್ಲ ಸಖತ್ತಾಗಿ ಕಾಣಿಸ್ತೀವಿ ಸರ್. ಬೇಕಾದ್ರೆ ರಾಮೇನಕ್ಕೆ ನಾನು ಹೇಳ್ತೀನಿ ಸರ್. ಯು ಇರ್ರೆಸ್ಪಾನ್ಸಿಬಲ್ ಇಂಟರ್ನ್ಯಾಷನಲ್ ಇಡಿಯಟ್. ಸರ್, ನಮ್ಮಿಬ್ಬರನ್ನು ಕರ್ಸ್ಬಿಟ್ಟು ನಾನು ಒಬ್ಬನಿಗೆ ಬೈದ್ರೆ ಹೆಂಗೆ ಸರ್? ನಾನೇನೋ ಮಾಡಿದ್ದೀನಿ, ಬಾಸ್ಗೆ ನಾನು ಹೇಗೆ ಕೆಲಸ ಮಾಡ್ತೀನಿ ಅನ್ನೋದು ಗೊತ್ತು. ಅವ್ರಂತ ದೊಡ್ಡ ಮನ್ಸು ಇಲ್ಲಿ ಯಾರಿಗೂ ಇಲ್ಲ. ಅವ್ರನ್ನೇನು ಗುಲ್ಡು ಅನ್ಕೊಂಡಿದ್ಯಾ? ಸರ್, ನೀವು ಕಲಿಯುಗದ ಕರ್ಣ, ಕಲಿಯುಗದ ಭೀಷ್ಮ, ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಕಲಿಯುಗದ ಕಲ್ಕಿ ಆದ್ರೂ ಅವ್ರ ಫೇಸಲ್ಲಿ ಆ ಲಕ್ಷಣ ಕಾಣಿಸ್ತಾ ಇದೆ. ಸರ್, ಇಷ್ಟೆಲ್ಲ ಹೇಳಿದ್ದೀನಿ, ಇನ್ಮೇಲೂ ಬೈಬೇಕು ಅಂದ್ರೆ ಬೈದ್ಬಿಡಿ ಸರ್. ಆಶೀರ್ವಾದ ಅಂತ ಸ್ವೀಕರಿಸ್ತೀನಿ. ಓಕೆ ಓಕೆ, ಥ್ಯಾಂಕ್ಸ್ ಫಾರ್ ದಿ ಅಪ್ರಿಷಿಯೇಷನ್ ಭಾಸ್ಕರ್. ವೆಲ್ಕಮ್ ಸರ್. ಈಗ ಈ ಪ್ರಾಬ್ಲಮ್ನ ಯಾವ ರೀತಿ ಸಾಲ್ವ್ ಮಾಡೋದು? ಸರ್, ಅಮೌಂಟ್ಗೆ ಇನ್ವಾಯ್ಸ್ ರೈಸ್ ಮಾಡಿದ್ದೀನಿ ಸರ್. ಆದ್ರೆ ಕಲೆಕ್ಟ್ ಮಾಡ್ಬೇಕಾಗಿರೋದು ಶಿವಪ್ರಸಾದ್ ಸರ್. ಶಿವನ? ಹಾಂ ಸರ್. ಸರ್, ನಾನೇ ಕರ್ಕೊಂಡ್ಬರ್ತೀನಿ ಸರ್. ಯು ಸ್ಟ್ಯಾಂಡ್ ಐಸೆ, ನಾನೇ ಫೋನ್ ಮಾಡಿ ಕರಿತೀನಿ. ರಾಮಯ್ಯ, ಆ ಶಿವನ್ ಕಳಿಸಿ ಇಲ್ಲಿಗೆ. ಸರ್, ನೀವೇ ವಿಚಾರಿಸ್ಕೋಬೇಕು, ಭಾರಿ ಡೌ ಮಾಡ್ತಾನವನು. ಗುಡ್ ಮಾರ್ನಿಂಗ್ ಸರ್. ಇದಕ್ಕಿದ್ದ ಹಾಗೆ ಕರೆದ್ರಂತೆ? ಇಲ್ಲ ಮತ್ತೆ ಇನ್ವಿಟೇಷನ್ ಪ್ರಿಂಟ್ ಮಾಡಿಸಿ ರೌಕೆ ಪೀಸ್ ಕೊಟ್ಟು ಅರ್ಶಿನ ಕುಂಕುಮ ಇಟ್ಟು ದಕ್ಷಿಣ ಕೊಟ್ಟು ಕರಿತೀನಿ. ರೌಕೆ ನಾನು ಹಾಕೊಳ್ಳಲ್ಲ ಸರ್, ಚಡ್ಡಿ ಹಾಕೋತೀನಿ. 2 ಚಡ್ಡಿ ಡಿಸ್ಕೌಂಟಲ್ಲಿ ಸಿಗ್ಬೋದಾ ಸರ್? ಯು ಇರ್ರೆಸ್ಪಾನ್ಸಿಬಲ್ ಇಂಟರ್ನ್ಯಾಷನಲ್ ಇಡಿಯಟ್. ಇದ್ದಕ್ಕಿದ್ದಂಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದಲ್ಲ, ಜವಾಬ್ದಾರಿ ಇದೆಯಾ ನಿನಗೆ? ಪ್ರಾಬ್ಲಮ್ ಸ್ವಲ್ಪ ಸಂದರ್ಭ ಸಹಿತ ವಿವರಿಸಿ ಸರ್. ಹೊಸ ಶೋರೂಮ್ಗೆ ಮಾಲ್ ಕಳ್ಸಿದ ಮೇಲೆ ದುಡ್ಡು ಇಸ್ಕೋಬೇಕು ಅಂತ ಗೊತ್ತಾಗಲ್ಲ ನಿನಗೆ? ಓ ಅದಾ ಸರ್. ಸರ್ ಆಕ್ಚುಲಿ ಅಮೌಂಟ್ ಇಸ್ಕೊಳ್ಳೋಕೆ ಇನ್ನೂ ಸ್ವಲ್ಪ ಟೈಮ್ ಇದೆ. ಅದು ಅಲ್ಲದೆ ನಾನು ಆಲ್ರೆಡಿ ಮೇಲ್ ಕೂಡ ಮಾಡಿದ್ದೀನಿ. ಮೇಲ್ ಮಾಡಿದ್ಮೇಲೂ ಮೇಲ್ ಕೇಳ್ತಾ ಇದ್ರೆ ಆಮೇಲೆ ಅವ್ರು ಚಡ್ಡಿ ಹಾಕೊಳ್ಳೋದೇ ಬಿಟ್ಬಿಟ್ರೆ, ಸಾರಿ ಸರ್, ಚಡ್ಡಿ ತಗೊಳೋದು ಬಿಟ್ಬಿಟ್ರೆ. ಮದುವೆ ಆಗಿದೆ ನಿನಗೆ? 2 ಮಕ್ಕಳಿದ್ದಾರೆ ಸರ್. ಮತ್ತೆ ಅವ್ರು ಬೇಜಾರು ಮಾಡ್ಕೊಂಡ್ರೆ ನಿನಗೇನೇ ಆಗ್ಬೇಕು? ಅವನೇನು ಹೇಳ್ಕೊಡ್ಬೇಕಾ ನಿನಗೆ? ನಾನ್ಸೆನ್ಸ್ ಫೆಲೋ. ಈ ಕತೆಗಳೆಲ್ಲ ಬೇಡ. 2 ದಿನ ಟೈಮ್ ಕೊಡ್ತೀನಿ, ಅಷ್ಟರೊಳಗೆ ವಸೂಲಿ ಮಾಡ್ಕೊಂಡು ಬರ್ಬೇಕು. ಇಲ್ಲ ಅಂದ್ರೆ 62,000 ನೀನು ಕೈಯಿಂದ ಕಟ್ಬೇಕಾಗುತ್ತೆ. 62,000ಗಳ ಸರು? ನೀನ್ ಯಾಕೆ ಫೀಲ್ ಮಾಡ್ಕೋತೀಯಾ? ಸಾರು, ಅವನ ಹತ್ರಕ್ಕೆ ಕಾಸುಗಳಿಲ್ಲ ಅಂದ್ರೆ ನನ್ನ ಹತ್ರಕ್ಕೆ ಸಾಲಗಳು ಮಾಡ್ತಾನೆ ಸರು. ಬಂತಲ್ಲಪ್ಪ ಗ್ರಾಚಾರ. ಹೋಗಿ ಹೋಗಿ ಅವಳನ್ನ ನಾನು ಮಹಾಲಕ್ಷ್ಮಿ ಅನ್ಕೊಂಡ. ನನ್ನ ಬುದ್ಧಿಗಿಷ್ಟು ಛ. ಒಳಗೆ ನಿಮ್ಮನ್ನು ಬೈಕೋತಾರಾಗಿದೆ ಸರ್. ಅದೆಂತದ ಮಗ ಅಂದಂಗಾಯ್ತು ಸರ್. ಮಿಸ್ಟರ್ ಶಿವಪ್ರಸಾದ್. ಸರ್ ಕಟ್ತೀನಿ ಸರ್. ಅಲ್ಲಲ್ಲ, ಕಟ್ಟಿಸ್ಕೊತೀನಿ ಸರ್. ಯು ಡೋಂಟ್ ವರಿ ಸರ್. ಏನೇ ಯೋಚನೆ ಮಾಡ್ತಾ ಇದ್ಯಾ? ಏನಿಲ್ಲ ಸರ್. ಥ್ಯಾಂಕ್ ಯು ಸರ್.